ಇವತ್ತಿನ ದಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಒಮ್ಮತದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಈ ಒಂದು ಸಮಯದಲ್ಲಿ ಮೊದಲಿಂದಲೂ ಮೈಸೂರಿನ ನಾಡದೇವತೆ ಚಾಮುಂಡೇಶ್ವರಿ ತಾಯಿಯ ಬಗ್ಗೆ ನನಗೆ ಅಚಲವಾದಂಥ ವಿಶ್ವಾಸ ಏನಿದೆ. ಆ ತಾಯಿಯ ಆಶೀರ್ವಾದದಿಂದ ಎಲ್ಲ ರೀತಿಯ ಹೋರಾಟದಲ್ಲಿ ಜಯವನ್ನು ಪಡೆಯತಕ್ಕಂಥದ್ದಷ್ಟೇ ಅಲ್ಲ, ನಾಡಿನಲ್ಲಿ ಉತ್ತಮವಾದಂಥ ಮಳೆ ಬೆಳೆ ಆಗೋದ್ರ ಮುಖಾಂತರ ರೈತರಿಗೂ ಒಳ್ಳೆಯದಾಗಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸೇನು ಬಂದಿದ್ದೇನೆ. ನಿಖಿಲ್ ಕುಮಾರಸ್ವಾಮಿಯವರ ಈ ಚುನಾವಣೆಯಲ್ಲಿ ಯಶಸ್ಸನ್ನು ಪಡೀತಕ್ಕಂಥ ನಿಟ್ಟಿನಲ್ಲಿ ತಾಯಿಗೆ ಆಶೀರ್ವಾದವನ್ನು ಬೇಡಿದ್ದೇನೆ. ಸರ್, ಕುಮಾರ ಪರ್ವನು ಇಲ್ಲಿಂದನೇ ಶುರು ಮಾಡಿದ್ದೇನೆ. ಕುಮಾರ ಪರ್ವನು ಇಲ್ಲಿಂದಲೇ ಪ್ರಾರಂಭ ಮಾಡಿದ್ದೇನೆ. ಇವತ್ತು ಸಹ ನಿಖಿಲ್ ಅವರ ನಾಮಪತ್ರ ಸಲ್ಲಿಕೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ನಾನು, ಅನಿತಾ ಕುಮಾರಸ್ವಾಮಿಯವರು, ಅದರ ಜೊತೆಯಲ್ಲಿ ಮಂತ್ರಿಗಳಾಗಿರ್ತಕ್ಕಂಥ ಸಾರಾ ಮಹೇಶ್ ಅವರು, ಹಾಲಿ ಮಂಡ್ಯ ಲೋಕಸಭಾ ಸದಸ್ಯರು ಶಿವರಾಮೇಗೌಡರು, ನಮ್ಮ ಟಿ ನರಸೀಪುರದ ಅಶ್ವಿನ್ ಕುಮಾರ್, ಇವರೆಲ್ಲರೂ ಬಂದು ನಾವೆಲ್ಲ ತಾಯಿಯ ಆಶೀರ್ವಾದವನ್ನು ಬೇಡಿದ್ದೇವೆ. ನನಗೆ ಅಚಲವಾದಂಥ ಒಂದು ವಿಶ್ವಾಸ ತಾಯಿಯ ಆಶೀರ್ವಾದದಿಂದ, ಮಂಡ್ಯ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಅತ್ಯಂತ ಸುಲಭವಾದಂಥ ರೀತಿಯಲ್ಲೇ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಕ್ಕಂಥಲ್ಲಿ ಯಾವುದೇ ಸಂಶಯಗಳು ನನಗಿಲ್ಲ. ಯಾವುದೇ ರೀತಿಯ ಪ್ರಚಾರಗಳು, ಅಪಪ್ರಚಾರಗಳು ಯಾವುದೂ ಅಲ್ಲಿ ವರ್ಕೌಟ್ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮಂಡ್ಯದ ಕೆಲ ಕಾಂಗ್ರೆಸ್ ನಾಯಕರು ಅಸಹಕಾರ ಮಂಡ್ಯ ಒಂದರಲ್ಲೇ ಅಲ್ಲ, ಹಲವಾರು ಕಡೆ ಇರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಇವತ್ತು ತುಮಕೂರಿನಲ್ಲಿ ದೇವೇಗೌಡರ ವಿರುದ್ಧವೇ ಅಧಿಕೃತ ಹಾಲಿ ಅಭ್ಯರ್ಥಿ ಲೋಕಸಭಾ ಸದಸ್ಯರಾಗಿದ್ದಂಥ ಮುದ್ದನಮೇಗೌಡರು ಚುನಾವಣೆ ನಿಂತಿಲ್ವೇ, ಅವರು ಅರ್ಜಿ ಆಗ್ತಾ ಇದ್ದಾರೆ. ಇದೆಲ್ಲ ಸಹಜ. ಚುನಾವಣೆಗಳು ಬಂದಾಗ ಪರ ಇರತಕ್ಕಂಥದ್ದು, ವಿರೋಧ ಮಾಡ್ತಕ್ಕಂಥದ್ದು ಸಹಜ ಇದೆ. ಆದರೆ ನಮ್ಮ ಮೂಲ ಉದ್ದೇಶ ಈ ಮೈತ್ರಿ ಸರ್ಕಾರದಲ್ಲಿ ಎರಡೂ ಪಕ್ಷಗಳು ಮೈತ್ರಿಯ ಒಂದು ಹಿನ್ನೆಲೆ ಒಳಗೆ ಹೋರಾಟ ಏನು ಮಾಡ್ತಾ ಇದ್ದೇವೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ 20 ಅಭ್ಯರ್ಥಿಗಳು, 21 ಈಗ ಇನ್ನೊಂದು ಸ್ಥಾನವನ್ನು ಅವರಿಗೆ ಬಿಟ್ಟುಕೊಟ್ಟಿದ್ದೇವೆ. ನಾವು ದೇವೇಗೌಡರೇ ನಿಲ್ಲಬೇಕು ಅಂತ ಏನು ಹಠ ಮಾಡ್ತಕ್ಕಂಥದ್ದು ಏನು ನಡೀತು, ದೇವೇಗೌಡರು ಎರಡು ಕಡೆ ಈ ವಯಸ್ಸಿನಲ್ಲಿ ನಿಲ್ತಕ್ಕಂಥ ಸೂಕ್ತ ಅಲ್ಲ ಅಂತಲೇ ಅಂತಿಮವಾಗಿ ತುಮಕೂರಿನಲ್ಲಿ ಅವರು ನಿಲ್ಲಿಸಲೇಬೇಕು ಅಂತ ಅಲ್ಲಿ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಬೆಂಗಳೂರು ನಾರ್ತ್ನಲ್ಲಿ ಕಾಂಗ್ರೆಸ್ನವರೇ ಇನ್ನೂ ಒಂದು ಸೀಟ್ ನೀವೇ ಅಭ್ಯರ್ಥಿಗಳನ್ನ ಹಾಕಬಹುದು ಅಂತೇಳಿ ಅವರಿಗೆ ಬಿಟ್ಟುಕೊಡ್ತಾರೆ. ಸವಾಲ್ ಹಾಕಿದ್ದಾರೆ. ಕೇವಲ 2 ದಿನಗಳ ಕಾಲ ಅಂಬರೀಷ್ ಮತ್ತೆ ನಮ್ಮ ಕುಟುಂಬದವರ ಹೆಸರನ್ನ ಬಳಸ್ತೆ ಅವರು ತಮ್ಮ ಅಭ್ಯರ್ಥಿ ಏನಿದ್ದಾರೆ. ನಾನು ಅಂಬರೀಷ್ ಹೆಸರನ್ನ ಚುನಾವಣೆಯಲ್ಲಿ ಎಂದೂ ಉಪಯೋಗ ಮಾಡಿಲ್ಲ. ಅಂಬರೀಷ್ ಬದುಕಿದ್ದಾಗ ಅವ್ರು ಯಾವ ರೀತಿ ನೋಡ್ಕೊಂಡಿದ್ದಾರೆ, ನಾನು ಯಾವ ರೀತಿ ನೋಡ್ಕೊಂಡಿದ್ದೇನೆ ನನಗೆ ಗೊತ್ತಿದೆ. ಅಂಬರೀಷ್ ಅವ್ರ ಹೆಸರನ್ನ ನಾನು ದುರುಪಯೋಗ ಪಡಿಸ್ಕೊಂಡು ಚುನಾವಣೆ ನಡೆಸ್ಲಿಕ್ಕೆ ಬಂದಿಲ್ಲ. ನಾನು ಮೊನ್ನೆನೂ ಹೇಳಿದ್ದೇನೆ, ರಾಜ್ಯದ ಮುಖ್ಯಮಂತ್ರಿ ಆಗಲ್ಲ, ಅಂಬರೀಷ್ನ ಒಬ್ಬ ಸ್ನೇಹಿತನಾಗಿ ನಾನು ಕೊನೆಯ ಅಂತ್ಯಕ್ರಿಯೆಯಲ್ಲಿ ಏನು ಗೌರವ ಸಲ್ಲಿಸಬೇಕು ಸಲ್ಲಿಸಾಗಿದೆ, ಅಲ್ಲಿಗೆ ಮುಗೀತು. ಅಂಬರೀಷ್ ಹೆಸರನ್ನ ಉಪಯೋಗ ಮಾಡ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಚುನಾವಣೆ ನಡೆಸ್ಕೊಳ್ಳೋಕೆ ಹೊರಟಿರ್ತಕ್ಕಂಥದ್ದು ಅವರು ಹೊರಟಿರ್ತಕ್ಕಂಥದ್ದು. ನನಗೇನು ಅಂಬರೀಷ್ ಅವಶ್ಯಕತೆ ಇಲ್ಲ. ಅಲ್ಲಿ ಚುನಾವಣೆಯಲ್ಲಿ ಅಂಬರೀಷ್ ಹೆಸರಿನಲ್ಲಿ ಓಟ್ ಕೇಳಬೇಕಾದಂಥದ್ದು ದುಡಿಮೆ ಮಾಡಿದ್ದೇನೆ. ಮಂಡ್ಯ ಜಿಲ್ಲೆಯಲ್ಲಿ ಆ ರೈತ ಕುಟುಂಬಗಳು, ಹಲವಾರು ಕುಟುಂಬದ ಹೆಣ್ಣು ಮಕ್ಕಳು ಅನಾಥರಾದಾಗ ಪಾಪ EMI ಎಲ್ಲಿ ಬಂದಿದ್ರು. ಅವತ್ತು ಅನಾಥ ಕುಟುಂಬದ ಹೆಣ್ಣು ಮಕ್ಕಳಿಗೆ ಬದುಕಲಿಕ್ಕೆ ದಾರಿ ತೋರಿಸಿರ್ತಕ್ಕಂಥವ್ನು ಈ ಕುಮಾರಸ್ವಾಮಿ. ನನಗದರ ಅವಶ್ಯಕತೆ ಇಲ್ಲ. 2 ದಿವಸ ಅಲ್ಲ, 2 ಗಂಟೆ 2 ನಿಮಿಷ ಅಂಬರೀಷ್ ಹೆಸರನ್ನು ಹೇಳಲಿಕ್ಕೆ ತಯಾರಾಗಿಲ್ಲ. ಅವ್ರ ಹೆಸರಲ್ಲಿ ಓಟ್ ಕೊಡಿ ಅಂತ ಹೇಳಿ, ನಾನು ದುಡಿಮೆ ಮೇಲೆ ಓಟ್ ಕೊಡಿ ಅಂತ ಕೇಳ್ತೀನಿ ಹೊರತು ಅವ್ರಿಗೆ ಅಂಬರೀಷ್ ಹೆಸರೇ ಅವ್ರಿಗೆ ಇರ್ತಕ್ಕಂಥದ್ದು ಇದು ಬಂಡವಾಳ. ಅಂಬರೀಷ್ ಹೆಸರು ಬಿಟ್ಟರೆ ಅವ್ರಿಗೇನು ಬಂಡವಾಳ ಇದೆ? ಯಾವ ಟೆನ್ಷನ್ನು ಬಿಜೆಪಿಯವರು ಬೆಂಬಲ ಕೊಟ್ಟಿರೋದೆ ನನಗಿನ್ನೂ ಅನುಕೂಲ ಆಗಿರ್ತಕ್ಕಂಥದ್ದಲ್ಲಿ ಮಂಡ್ಯದಲ್ಲಿ. ಯಾವ ರೀತಿ ಅಂತಂದ್ರೆ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಹೇಳ್ತೀನಂತೆ. ನನಗೆ ಅದರ ಬಗ್ಗೆ
ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. JDS ಪಕ್ಷದ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು, ಒಂದು ಕುತಂತ್ರದ ರಾಜಕೀಯ ನಡೀತಾ ಇರತಕ್ಕಂಥದ್ದು ಮಂಡ್ಯ, ಹಾಸನ ಮತ್ತು ತುಮಕೂರು ನಗರದಲ್ಲಿ ಅಷ್ಟೇ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಅದು ಹೊರತುಪಡಿಸಿ ಇನ್ನೆಲ್ಲೂ ಯಾವುದೇ ಸಮಸ್ಯೆಗಳಿಲ್ಲ. ಮೈತ್ರಿ ಧರ್ಮ ಪಾಲನೆ ಮಾಡ್ತಾರೆ. ಮೈತ್ರಿ ಧರ್ಮ ಅದು ದೇವೇಗೌಡರ ಕುಟುಂಬದ ಗುರಿ. ದೇವೇಗೌಡರ ಕುಟುಂಬವನ್ನು ನಿರಂತರವಾಗಿ ಕಳೆದ 50 ವರ್ಷಗಳಿಂದ ಸರ್ವನಾಶ ಮಾಡಬೇಕು ಅಂತ ಏನು ಒಂದು ವರ್ಗ ಹೊರಟು ಯಶಸ್ಸನ್ನು ಇಲ್ಲಿವರೆಗೆ ಏನು ಕಂಡಿಲ್ಲ. ಈಗಲೂ ಅದೇ ವರ್ಗ ಹೊರಟಿರ್ತಕ್ಕಂಥದ್ದು. ಎಲ್ಲಾ ಪಕ್ಷದಲ್ಲೂ ಇರ್ತಾರೆ. ಮೋದಿ ಅವರು ಕರ್ನಾಟಕದಲ್ಲಿ ನಿಂತ್ಕೋಬೇಕು ಅನ್ನೋದೊಂದು ಸಂತೋಷ. ಅಟ್ಲೀಸ್ಟ್ ಇಲ್ಲಾದ್ರೂ ಬಂದು ನಿಂತ್ಕೊಂಡು ನಮ್ಮ ಜನತೆಯ ಸಮಸ್ಯೆಗಳು ಸ್ವಲ್ಪ ಅರಿವಾದರೆ ಅದಕ್ಕಿಂತ ದೊಡ್ಡದೇನಿದೆ ನನಗೆ. ಮೋದಿಯವರಿಗೆ ನಿಂತ್ಕೊಂಡು ನಮ್ಮ ಕರ್ನಾಟಕದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಜ್ಞಾನೋದಯ ಆಗೋದಾದ್ರೆ ಇಲ್ಲಿ ಬಂದು ನಿಂತ್ಕೊಂಡು ಸ್ವಾಗತ ಕೋರ್ತೀನಿ. ಸರ್, ಈಗ ಮೈತ್ರಿ ಧರ್ಮ ಬರೀ ಮಾತಿನಲ್ಲಿ ಮಾತ್ರ ಪಾಲನೆ ಆಗ್ತಾ ಇದೆಯಾ ಹೇಗೆ ಸರ್ ಈ ಚುನಾವಣೆಯಲ್ಲಿ? ನಮ್ಮ ಪಕ್ಷದ ವತಿಯಿಂದ ಮೈತ್ರಿ ಧರ್ಮವನ್ನು ಪ್ರಾಮಾಣಿಕವಾಗಿ ಪಾಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ದೋಖ ಇಲ್ಲ. ಬೇರೆ ಪಕ್ಷಗಳ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಎಲ್ಲ ಕಡೆ ಹೋಗ್ತೀನಿ ಅಂತ ಹೇಳ್ತೇನೆ. ಅದು ಅವ್ರಿಗೆ ಸೇರಿದ್ದಂಥದ್ದು. ನಾನು ಅವ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೇನೆ. ಎಲ್ಲ ಒಟ್ಟಾಗಿ ಹೋಗೋಣ. ದೇವೇಗೌಡರು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು, ದೇವೇಗೌಡರು, ನಾನು ಜಂಟಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಬೆಂಗಳೂರಿನಲ್ಲಿ ಮಾತನಾಡಿದ್ದೇವೆ. ಅದರಿಂದ ಎಲ್ಲ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥದ್ದೇ ಎರಡೂ ಪಕ್ಷಗಳ ನಾಯಕರ ತೀರ್ಮಾನ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಅಂತ ಆದ್ಮೇಲೆ ಎಲ್ಲ ಒಂದ್ ಕಡೆ ಉಸ್ತುವಾರಿ ಸಚಿವ ಜಿ ಟಿ ದೇವೇಗೌಡರು ಪ್ರಚಾರದಿಂದ ಮತ್ತೆ ಲೋಕಸಭಾ ಜಿ ಟಿ ದೇವೇಗೌಡರು ಬೇರೆ ಕಾರ್ಯಕ್ರಮದ ಮೇಲೆ ಹೊರಗೆ ಹೋಗಿದ್ದಾರೆ. ಅವರು ನಗರದಲ್ಲಿ ಇಲ್ಲ ಅಂತಕ್ಕಂಥದ್ದು ಗೊತ್ತಿದೆ ನನಗೆ. ಆದರೆ ಇದು ಯಾವುದೋ ಸಮಸ್ಯೆಗಳೇನಿಲ್ಲ, ಅದೆಲ್ಲ ಸರಿಪಡಿಸೋಣ. ಇದು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ನೇರವಾದಂತಹ ಒಂದಷ್ಟು ಮಾತುಗಳನ್ನು ಹೇಳಿದರು. ಈಗ ನಿಖಿಲ್ ಅವರು ಮಾತನಾಡ್ತಾರೆ. ಈಗಾಗಲೇ ಹಲವಾರು ತಾಲೂಕುಗಳಿಗೆ ಬೇಟಿ ಕೊಟ್ಟಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಇವತ್ತು ಹಲವಾರು ಗ್ರಾಮಗಳಿಗೆ ಇವತ್ತೇನು ನಾನು ಪ್ರಚಾರದ ವೇಳೆ ಏನು ಸೂಚಿಸ್ತಾ ಇದ್ದೀನಿ. ಪ್ರತಿಯೊಂದು ಕಡೆನೂ ಜನಗಳು ಸ್ಪಂದಿಸ್ತಾ ಇರುವಂಥ ಒಂದು ರೀತಿ, ಓವರಾಲ್ ಆಗಿ ವಾತಾವರಣ ನೋಡಿದ್ರೆ ನನ್ನ ಪರವಾಗಿ ಜನ ನಿಲ್ತಾರೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ. ಅಲ್ಲ, ಅವರು ಸಿನಿಮಾ ಪಡೆಯನ್ನು ಕಟ್ಕೊಂಡೇ ಗೆಲ್ಲಬೇಕು ಅನ್ನುವಂಥ ಕಾಣ್ತಾ ಇದ್ದಾರೆ ಸುಮಲತಾ ಅವರು. ಅದು ಅವರ ವೈಯಕ್ತಿಕ ನಿರ್ಧಾರ. ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. ಒಳ್ಳೆದಾಗಿ ಏನು ಬರ್ತಾ ಬರ್ತಾ ಸ್ಮಾರ್ಟ್ ಆಗ್ತೀವಿ ಮಾತಲ್ಲಿ ಆಗಬಾರ್ದ ಸರ್? ಅಲ್ಲ, ಕೇಳ್ತಾ ಇದೀವಿ. ಯಾಕಂದ್ರೆ ಬಹಳ ನಾಜೂಕಾಗಿ ಮಾತಾಡೋದು ಕಲ್ತಿದ್ದೀವಿ ಅಂತ. ಕಲಿಸ್ತಾ ಇದೆಯಾ ಮಂಡ್ಯ? ಇನ್ನು ನಿಮ್ಮ ಕೈಗೆ ಸಿಗಾಕೊಳ್ಳಿ. ಮಂಡ್ಯ ಅಷ್ಟೇ ಅಲ್ಲ, ನಮ್ಮ ಮಾಧ್ಯಮ ಕಲಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಅಷ್ಟೇ ಅಣ್ಣ. ಥ್ಯಾಂಕ್ ಯು. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆಯೇ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರೆ. ಈ ಮೂಲಕವಾಗಿ ನೇರವಾದಂತಹ ಒಂದು ಪಂಥಾಹ್ವಾನದ ರೀತಿಯಾದಂತಹ ಮಾತುಗಳು, ರಾಜಕೀಯದ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಪಂಥಾಹ್ವಾನದ ಮಾತುಗಳು ಇದ್ದೇ ಇರ್ತವೆ. ಅದೇ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ನನಗೆ ಅಂಬರೀಷ್ ಅವರ ಹೆಸರನ್ನು ಹೇಳಿಕೊಂಡು ಚುನಾವಣೆಯನ್ನು ನಡೆಸಬೇಕಾದಂತಹ ಮತ ಕೇಳಬೇಕಂತ ಅಗತ್ಯ ಇಲ್ಲ. ನನಗೆ ನನ್ನ ಕೆಲಸಗಳಿದ್ದಾವೆ, ಕೆಲಸಗಳನ್ನು ಮುಂದಿಟ್ಟುಕೊಂಡು ಮತ ಕೇಳ್ತೀನಿ ಅಂತ. ಹಾಗೆಯೇ ಮಿತ್ರ ಪಕ್ಷದ ಬಗ್ಗೆಯೂ ಕೂಡ ಒಂದಷ್ಟು ಚಾಟಿ ಬೀಸುವ ಕೆಲಸವನ್ನು ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಡಿದರು. ನಾವಂತೂ ಮೈತ್ರಿ ಧರ್ಮ ಪಾಲಿಸ್ತಾ ಇದ್ದೀವಿ, ಅವರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರೋದು ಅನ್ನುವಂತಹ ಮಾತನ್ನು ಹೇಳೋದ್ರ ಮೂಲಕ ನಾವು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ವಿ. ದೇವೇಗೌಡರು ಮೈತ್ರಿ ಧರ್ಮ ಪಾಲನೆ ಬಗ್ಗೆ ಹೇಳಿದ್ದಾರೆ. ಆದರೆ ಅವರು ಬರ್ತಾರಾ ಇಲ್ಲೋ ಗೊತ್ತಿಲ್ಲ. ನಾನಂತೂ ಅವರ ಕ್ಷೇತ್ರಗಳಿಗೆ ಹೋಗ್ತೀನಿ. ಈ ಮಾತುಗಳು ಕೂಡ ವ್ಯಕ್ತವಾಗಿವೆ.